ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್, ಮೈಸೂರು. ಕಾಫಿ ಹೌಸ್ನಲ್ಲಿ ಒಂದಷ್ಟು ಕೆಲಸಗಳು ಖಾಲಿ ಇದೆ. ಊಟ ವಸತಿ ಸಹಿತ ಒಳ್ಳೆಯ ಸಂಬಳ ಕೂಡ ಇದೆ. ವಸತಿ ಬೇಡ ಅನ್ನೋವರು ನಿಮ್ಮ ಮನೆಯಿಂದಲೇ ಕೆಲಸಕ್ಕೆ ಬರಬಹುದು. ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಅದಕ್ಕಿಂತ ಮುಂಚೆ ನಾನು ನಿಂತಿರುವಂತಹ ಮನೆ ಮೈಸೂರಿನ ರಾಜಮನೆತನಕ್ಕೆ ಸೇರಿದಂತಹ ಮನೆ. ಇದು ಯಾರ ಮನೆ ಏನು ಎಂಬ ವಿಚಾರವನ್ನು ತಿಳಿಸಿ ನಂತರ ಕೆಲಸದ ಬಗ್ಗೆ, ಸಂಬಳದ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ನಮ್ಮ ನಾಡನ್ನು ಆಳ್ವಿಕೆ ಮಾಡಿದಂತಹ, ನಮ್ಮ ನಾಡಿಗೆ ಲೆಕ್ಕವಿಲ್ಲದಷ್ಟು ಕೊಡುಗೆ ನೀಡಿದಂತಹ ಹೆಮ್ಮೆಯ ಸಂಸ್ಥಾನಗಳಲ್ಲಿ, ಅದರಲ್ಲೂ ಪ್ರಮುಖವುಗಳಲ್ಲಿ ನಮ್ಮ ಮೈಸೂರು ಸಂಸ್ಥಾನ ಕೂಡ ಒಂದು. ನಮ್ಮ ಮೈಸೂರು ರಾಜರುಗಳ ಆಳ್ವಿಕೆಯಲ್ಲಿ ರಾಜರಿಗೆ ಬಲಗೈಯಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಸಂಸ್ಥಾನದ ದಿವಾನರುಗಳು. ಟಿ ಆನಂದರಾವ್ ಅವರು, ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಪೂರ್ಣಯ್ಯ ಅವರು, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು, ಕೆ ಶೇಷಾದ್ರಿ ಅಯ್ಯರವರು, ವಿ ಪಿ ಮಾಧವರಾವ್ ಅವರು, ರಂಗಚಾರ್ಲು ಅವರು, ಹೀಗೆ ಸಾಕಷ್ಟು ಮಹನೀಯರು ನಮ್ಮ ಹೆಮ್ಮೆಯ ಮೈಸೂರಿನ ಸಂಸ್ಥಾನದಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸಿ ಅಪಾರ ಕೊಡುಗೆಯನ್ನು ನೀಡಿ ತಮ್ಮ ವೃತ್ತಿ ಧರ್ಮವನ್ನು ಪಾಲಿಸಿದ್ದಾರೆ ಅಂತ ಹೇಳ್ಬೋದು. ಅಂತಹ ಮಹನೀಯ ದಿವಾನರುಗಳಲ್ಲಿ ಪ್ರಮುಖರು ಕೆ ಶೇಷಾದ್ರಿ ಅಯ್ಯರವರು. ಇವರು 1883ರಿಂದ 1901ರವರೆಗೆ ಮೈಸೂರಿನ ದಿವಾನರಾಗಿ ಕಾರ್ಯನಿರ್ವಹಿಸಿದ್ರು. ಶ್ರೀ 10ನೇ ಚಾಮರಾಜ ಒಡೆಯರ್ ಅವರು ಹಾಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸಿದ ಶೇಷಾದ್ರಿ ಅಯ್ಯರ್ ಅವರ ಸೇವೆ ನಿಜಕ್ಕೂ ಅಪಾರ ಅಂತ ಹೇಳಬಹುದು. 18 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂತಹ ಶೇಷಾದ್ರಿ ಅಯ್ಯರ್ ಅವರು ಬ್ರಿಟಿಷರಿಗೆ ನೀಡುತ್ತಿದ್ದಂತಹ ಹೆಚ್ಚುವರಿ ಸಹಾಯಧನವನ್ನು ರದ್ದುಪಡಿಸುವಲ್ಲಿ ಯಶಸ್ವಿಯಾದರು. ಅಧಿಕಾರಕ್ಕೆ ಬಂದಾಗ 100 ಲಕ್ಷ ರೂಪಾಯಿ ಇದ್ದ ರಾಜ್ಯದ ಆದಾಯವನ್ನು ಅಧಿಕಾರ ಬಿಡುವ ಸಮಯದಲ್ಲಿ 180 ಲಕ್ಷಗಳಿಗೆ ಹೆಚ್ಚಿಸಿದರು. ಚುನಾವಣೆ ಪದ್ಧತಿಯನ್ನು ಜಾರಿಗೆ ತಂದರು. ಬೆಂಗಳೂರು ಹರಿಹರ, ಮೈಸೂರು ನಂಜನಗೂಡು, ಬೀರೂರು ಶಿವಮೊಗ್ಗ, ಹೀಗೆ ಅನೇಕ ರೈಲು ಮಾರ್ಗವನ್ನು ಆರಂಭಿಸಿದರು. ಇನ್ನು ಇವರ ಕಾಲದಲ್ಲಿ ಸಾಕಷ್ಟು ಶೈಕ್ಷಣಿಕ ಸುಧಾರಣೆಗಳು ಆಗಿದ್ವು. ಮೈಸೂರಿನ ಮಹಾರಾಣಿ ಶಾಲೆಯನ್ನು ಕಾಲೇಜಾಗಿ ಪರಿವರ್ತನೆಯನ್ನು ಮಾಡಿದರು. ಮೈಸೂರಿನ ಮಹಾರಾಜ ಕಾಲೇಜನ್ನು ಪ್ರಥಮ ದರ್ಜೆ ಕಾಲೇಜನ್ನಾಗಿ ಪರಿವರ್ತನೆಯನ್ನು ಮಾಡಿದರು. ಮಾನವಿಕ ವಿಷಯಗಳಿಗೆ ಆದ್ಯತೆಯನ್ನು ನೀಡಿದರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ವಿಜ್ಞಾನ ವಿಷಯಗಳನ್ನು ಬೋಧನೆ ಮಾಡೋದಕ್ಕೆ ಶುರು ಮಾಡಿದರು. ಬೆಂಗಳೂರು, ತುಮಕೂರು, ಮೈಸೂರುಗಳಲ್ಲಿ ಹೆಣ್ಣು ಮಕ್ಕಳ ಶಾಲೆಗಳನ್ನು ತೆರೆದರು. ಇನ್ನು ಕೃಷಿ, ನೀರಾವರಿ ಕ್ಷೇತ್ರಗಳಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆಗಳನ್ನು ತಂದರು. ಕೃಷಿ ಇಲಾಖೆಯನ್ನು ಸ್ಥಾಪನೆಯನ್ನು ಮಾಡಿದರು. ಮದ್ರಾಸಿನಲ್ಲಿ ಕೃಷಿ ಶಿಕ್ಷಣ ಪಡೆಯೋದಕ್ಕೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ನೀಡಿದರು. ಹಿರಿಯೂರು ಸಮೀಪ ಮಾರಿಕಣಿವೆಯಲ್ಲಿ ವಾಣಿವಿಲಾಸ ಸಾಗರದ ಅಣೆಕಟ್ಟನ್ನು ನಿರ್ಮಿಸಿದರು. 25 ಹೊಸ ಕೆರೆಗಳನ್ನು ಕಟ್ಟಿಸಿದರು. ಅಷ್ಟೇ ಅಲ್ಲದೆ ಅನೇಕ ಹಳೆಯ ಕೆರೆಗಳನ್ನು ದುರಸ್ತಿಯನ್ನು ಮಾಡಿಸಿದರು. ಕಾಲುವೆಗಳನ್ನು ಅಗಲಿಸಿದರು. ಹೆಸರುಘಟ್ಟ ಜಲಾಶಯ ನಿರ್ಮಿಸಿ ಬೆಂಗಳೂರಿಗೆ ನೀರನ್ನು ಸಹ ಪೂರೈಸಿದರು. ಭೂಕಂದಾಯ ಪದ್ಧತಿಯನ್ನು ಜಾರಿಗೆ ತಂದರು. ರೆವಿನ್ಯೂ ಟ್ರಿಬ್ಯುನಲ್ನ ಸ್ಥಾಪನೆಯನ್ನು ಮಾಡಿದರು. ವಿದ್ಯುತ್ ಶಕ್ತಿ ಉತ್ಪಾದನೆಯನ್ನು ಸಹ ಇವರ ಕಾಲದಲ್ಲೇ ಆರಂಭವಾಗಿತ್ತು. ಶಿವನ ಸಮುದ್ರದಲ್ಲಿ ಕಾವೇರಿಯ ನೀರನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸೋಕೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನನ್ನು ಸ್ಥಾಪನೆಯನ್ನು ಮಾಡಿದರು. ಇಲ್ಲಿ ಉತ್ಪಾದಿಸಿದಂತಹ ವಿದ್ಯುತ್ ಶಕ್ತಿಯನ್ನು 1902ರಲ್ಲಿ ಕೋಲಾರದ ಚಿನ್ನದ ಗಣಿಗೆ ಒದಗಿಸಲಾಗಿತ್ತು. ಮೈಸೂರಿನ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭ ಮಾಡಿದರು. ಮೈಸೂರು ಸಂಸ್ಥಾನಕ್ಕೆ ದಕ್ಷ ಆಡಳಿತಗಾರರನ್ನು ತುಂಬುವುದಕ್ಕೆ ಈ ಒಂದು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭ ಮಾಡಿದರು. ಮೈಸೂರು ಮೃಗಾಲಯವನ್ನು ಸ್ಥಾಪನೆ ಮಾಡಿದರು. ಮೈಸೂರಿನ ಮಹಾರಾಜರು ಮತ್ತು ದಿವಾನರು ಪ್ರಾಣಿ ಪಕ್ಷಿಗಳ ಮೇಲೆ ಅಪಾರ ಪ್ರೀತಿಯನ್ನು ತೋರಿದ ಕಾರಣ ಮೈಸೂರಿನಲ್ಲಿ ಮೃಗಾಲಯ ಹುಟ್ಟಿಕೊಂಡಿತು. ಅಂಚೆ ಪದ್ಧತಿಯಲ್ಲಿ ಬದಲಾವಣೆಯನ್ನು ತಂದರು. ಇದರ ಜೊತೆಗೆ ಮೈಸೂರು ದಸರಾ ಹಬ್ಬದ ಸಮಯದಲ್ಲಿ ನಡೆಯುವಂತಹ ವಸ್ತು ಪ್ರದರ್ಶನ, ಅಂದರೆ ಎಕ್ಸಿಬಿಷನ್ ಅಂತ ಏನು ಹೇಳ್ತೀವಿ, ಅದನ್ನು ಪ್ರಾರಂಭಿಸಿದರು. ಇದು ದೊಡ್ಡ ಪ್ರಮಾಣದಲ್ಲಿ ಈಗಲೂ ಸಹ ನಡೆಯುತ್ತೆ. ರಾಜ್ಯದಲ್ಲಿ ಜೀವ ವಿಮಾ ಪದ್ಧತಿಯನ್ನು ಪ್ರಾರಂಭಿಸಿದರು. ಮೈಸೂರು ಪುರಾತತ್ವ ಇಲಾಖೆ BL ರೈಸ್ ನೇತೃತ್ವದಲ್ಲಿ ಪ್ರಾರಂಭವಾಯಿತು. ಭೂಗರ್ಭಶಾಸ್ತ್ರ ಇಲಾಖೆ ಸ್ಥಾಪನೆಗಾಯಿತು. 1894ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ತಂದು 8 ವರ್ಷದೊಳಗಿನ ಮಕ್ಕಳ ವಿವಾಹಕ್ಕೆ ತಡೆಯನ್ನು ಒಡ್ಡಿದರು. ಶೇಷಾದ್ರಿ ಅಯ್ಯರ್ 18 ವರ್ಷಗಳ ದೀರ್ಘ ಹಾಗೂ ಯಶಸ್ವಿ ಸೇವೆಯಿಂದ 1901ರಲ್ಲಿ ನಿವೃತ್ತಿಯನ್ನು ಹೊಂದಿದರು. ಅದೇ ವರ್ಷ ಮರಣವನ್ನು ಕೂಡ ಹೊಂದಿದರು. ಇಂತಹ ಮಹನೀಯರು ಬಾಳಿ ಬದುಕಿದ ಮನೆಯ ಮುಂದೆ ನಾನಿವತ್ತು ನಿಂತಿದ್ದೇನೆ. ವಿಚಾರ ಕೆಲಸದ್ದೇ ಆದರೂ ನಮ್ಮ ನಾಡಿನ ಮಹನೀಯರನ್ನು ನೆನೆಯುವ ಅವಕಾಶ ಸಿಕ್ಕಾಗ ಪುಣ್ಯ ಅಂತಲೇ ಭಾವಿಸಿ ನೆನೆದು ಕೃತಜ್ಞರಾಗಿ ಬಿಡಬೇಕು. ಸದ್ಯ ಆ ಕೃತಜ್ಞತಾ ಭಾವ ನನ್ನಲ್ಲಿದೆ. ಈಗ ಸೀದಾ ವಿಚಾರಕ್ಕೆ ಬರ್ತೇನೆ. ಇನ್ನು ಇವರನ್ನು ಮೇಕರ್ ಆಫ್ ಮಾಡರ್ನ್ ಬೆಂಗಳೂರು ಅಂತ ಕೂಡ ಕರೀತಾರೆ. ಅಂತಹ ಕೆ ಶೇಷಾದ್ರಿ ಅಯ್ಯರ್ ಅವರು ಬಾಳಿ ಬದುಕಿದಂತಹ ಮನೆ ಇದು. ಈ ಒಂದು ಮನೆಯಲ್ಲಿ ಸದ್ಯಕ್ಕೆ ಇವಾಗ ಲಿಖಿತ್ ಅನ್ನುವಂಥವರು ಒಂದು ಮೈಸೂರು ಕಾಫಿನೆಸ್ ಅನ್ನುವಂತಹ ಒಂದು ಕೆಫೆನ ನಡೆಸ್ತಾ ಇದ್ದಾರೆ. ಆ ಒಂದು ಕೆಫೆ ಬಂದು ಹಳೆಯ ಮೈಸೂರು ವೈಬ್ ಏನಿದೆ ಆ ಒಂದು ವೈಬ್ ಇರುವಂತಹ ಒಂದು ಕಾಫಿ ಹೌಸ್ ಆಗಿರುತ್ತೆ. ಈ ಒಂದು ಕೆಫೆಗೆ ಈಗ ಸದ್ಯಕ್ಕೆ ಕೆಲಸಕ್ಕೆ ಬೇಕಾಗಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಹೇಗಿದ್ರು ಶೇಷಾದ್ರಿ ಅಯ್ಯರ್ ಅವರ ಮನೆಗೆ ಬಂದಿದ್ವಲ್ಲ, ಅದಕ್ಕೋಸ್ಕರ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಇದನ್ನು ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಬನ್ನಿ ಕೆಫೆ ಒಳಗಡೆ ಹೋಗೋಣ. ಹೋಗಿ ಏನೇನೆಲ್ಲ ಕೆಲಸಕ್ಕೆ ಬೇಕಾಗಿದ್ದಾರೆ, ಯಾರು ಬೇಕಾದರೂ ಸೇರ್ಕೋಬೋದು. ಅಕಾಮಡೇಷನ್ ಕೂಡ ಇವರೇ ಕೊಡ್ತಾರೆ, ಊಟನ ಕೂಡ ಕೊಡ್ತಾರೆ. ಸೊ ಆಸಕ್ತಿ ಇರೋರು ಕೆಲಸಕ್ಕೆ ಸೇರ್ಕೋಬೋದು. ಏನೇನೆಲ್ಲ ಜಾಬ್ ಖಾಲಿ ಇದೆ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಹೇಳ್ತೀನಿ, ಬನ್ನಿ. ನೀವು ಈಗೇನು ನೋಡ್ತಾ ಇದ್ದೀರೋ ಇದೇ ಮೈಸೂರು ಕಾಫಿನೆಸ್ ಅಂದ್ಬಿಟ್ಟು, ಅಂದರೆ ಕಾಫಿ ಪ್ಲಸ್ ಹ್ಯಾಪಿನೆಸ್ ಅಂತ ಹೇಳ್ಬಿಟ್ಟು ಮೈಸೂರು ಕಾಫಿನೆಸ್ ಅಂತ ಇದು ಮಾಡಿದ್ದಾರೆ. ಮೈಸೂರಿನ ಸದ್ವಿದ್ಯಾ
ಶಾಲೆ ಏನಿದೆ ಇದರ ಆಪೋಸಿಟೇ ಇರುವಂಥದ್ದು. ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮೈಸೂರವ್ರು ಬಂದು ಭೇಟಿ ನೀಡ್ಬೋದು. ಜೊತೆಗೆ ಈ ಒಂದು ಕೆಫೆದು ನಾನು ಒಂದು ಫುಲ್ ಟೂರ್ನ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಸುತ್ತ ಎಲ್ಲ ನೋಡ್ತಾ ಇದ್ದೀರಲ್ಲ, ಫುಲ್ ಹಳೆ ಮೈಸೂರು ವೈಬ್ ಏನಿದೆ, ಬೆಂಚ್ ಸಿಸ್ಟಮ್ ಆಗಿರ್ಬೋದು, ಕೂತ್ಕೊಳ್ಳೋಕ್ಕೆ ಬೆಂಚ್ ಸಿಸ್ಟಮ್ ಆಗಿರ್ಬೋದು. ಜೊತೆಗೆ ಇಲ್ವಪ್ಪ ಇಲ್ಲಿ ಜಗ್ಲಿಕಟ್ಟೆ ಕಾನ್ಸೆಪ್ಟ್ ಕೂಡ ಮಾಡಿದ್ದಾರೆ ಈ ರೀತಿಯಾಗಿ. ಯಾಕಂದರೆ ಇವರು ಕೆ ಶೇಷಾದ್ರಿ ಅಯ್ಯರವರು ಹಾಗೆ ಸ್ವಾಮಿ ವಿವೇಕಾನಂದರು ಬಹಳ ಆಪ್ತರಾಗಿರ್ತಾರೆ. ವಿವೇಕಾನಂದರು ಬಂದಾಗ ಇಲ್ಲಿ ಭೇಟಿಯನ್ನು ಕೂಡ ಕೊಟ್ಟಿರ್ತಾರೆ. ಆ ಕಾರಣಕ್ಕೋಸ್ಕರ ಏನು ಮಾಡಿದ್ದಾರೆ, ಈ ಒಂದು ಜಗ್ಲಿಕಟ್ಟೆ ಕಾನ್ಸೆಪ್ಟನ್ನು, ಅಂದರೆ ಇಲ್ಲೆಲ್ಲ ಕೂತಿ ಮಾತಾಡ್ತಾ ಇದ್ದಾರಂತೆ, ಆ ಕಾರಣಕ್ಕೋಸ್ಕರ ಜಗ್ಲಿಕಟ್ಟೆ ಕಾನ್ಸೆಪ್ಟನ್ನು ಕೂಡ ಮಾಡಿದ್ದಾರೆ. ಇನ್ನು ಒಳಗಡೆ ಬಂದು ಕೆಫೆ ಇದೆ. ಇದು ಬಂದು ಯಾವುದೇ ರೀತಿಯಾದಂತಹ ಹಣ ತೊಗೊಂಡು ಮಾಡ್ತಾ ಇರೋಂತಹ ಪ್ರಮೋಷನ್ ಅಲ್ಲ. ಇದು ಬಂದು ಅವರಿಗೆ ಕೆಲಸಕ್ಕೆ ಅಗತ್ಯ ಇತ್ತು, ಅದಕ್ಕೋಸ್ಕರ ಆ ಮಾಹಿತಿಯನ್ನು ನೀಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಬಂದಿದ್ದೆ. ಜೊತೆಗೆ ಹಳೆ ಮೈಸೂರಿನ ವೈಬ್ ಇತ್ತು ಅನ್ನೋ ಕಾರಣಕ್ಕೆ ಖುಷಿಯಾಗಿ ಒಂದು ವಿಡಿಯೋನ ಕೆಫೆಯನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗೇನು ನೋಡಿದ್ರೆ ಇದೇ ಮೈಸೂರು ಕಾಫಿನೇ ಶಾಪ್ಗೆ ಕೆಲಸಕ್ಕೆ ಬೇಕಾಗಿದ್ದಾರೆ. ಈ ಒಂದು ಕೆಫೆದು ಇನ್ನೊಂದು ದಿನ ನಾನು ಹೋಮ್ ಟೂರನ್ನು ಮಾಡಿ ತೋರಿಸ್ತೀನಿ ಡೀಟೇಲಾಗಿ. ಸದ್ಯಕ್ಕೆ ಏನೇನು ಜಾಬ್ ಕಾಲಿದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಬಂದು ಸಪ್ಲೈಯರ್ಸ್ ಬೇಕು, ಹುಡುಗರು ಬೇಕಂತೆ. ಸಪ್ಲೈಯರ್ಸು 3 ಜನ ಬೇಕಾಗಿದ್ದಾರೆ. ಸಂಬಳ ಎಲ್ಲ ಕೂಡ ತಿಳಿಸ್ತೀನಿ. ಇನ್ನು ಎರಡನೇದು ಬಂದು ಕಾಂಟಿನೆಂಟಲ್ ಶೆಫ್. ಇದು ಕಾಮಿ 2 ಲೆವೆಲ್ ಅಂತೆ, ಯಾಕಂದರೆ ಶೆಫ್ಗಳಲ್ಲಿ ಅದು ಲೆವೆಲ್ಗಳು ಬರುತ್ತಲ್ಲ, ಗೊತ್ತಿರೋರಿಗೆ ಗೊತ್ತಿರುತ್ತೆ. ಸೊ ಕಾಂಟಿನೆಂಟಲ್ ಶೆಫ್ ಬಂದು ಕಾಮಿ 2 ಆ ಒಂದು ಲೆವೆಲ್ ಅವರು ಬೇಕಂತೆ. ಇನ್ನು ಕಿಚನ್ ಹೆಲ್ಪರ್ ಬಂದು 2 ಬೇಕಾಗಿದ್ದಾರೆ. ಜೊತೆಗೆ ಪಿಜ್ಜಾ ಮಾಸ್ಟರ್ ಇದು ಬಂದು CDP ಲೆವೆಲ್ ಅಂತೆ, ಇವರು ಒಬ್ಬರು ಬೇಕಾಗಿದ್ದಾರೆ. ಸೊ ಇಷ್ಟು ಜನ ವೇಕೆನ್ಸಿ ಖಾಲಿ ಇದೆ. ಸೊ ಆಸಕ್ತಿ ಇರೋರು ಅಪ್ಲೈ ಮಾಡಿ. ಸಪ್ಲೈಯರ್ಸ್ಗೆ ಮತ್ತು ಕಿಚನ್ ಹೆಲ್ಪರ್ಸ್ಗೆ ಯಾವುದೇ ರೀತಿಯಾದಂಥ ಕ್ವಾಲಿಫಿಕೇಷನ್ ಅಗತ್ಯ ಇಲ್ಲ. ಸೊ ಯಾರು ಬೇಕಾದರೂ ಅವಶ್ಯಕತೆ ಇರೋರು, ಯಾಕಂದರೆ ಇವರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಸಾಮಾನ್ಯ ಜಾಬ್ದೆಲ್ಲ ಹೇಳ್ತಿರ್ತೀನಲ್ಲ, ಆವಾಗ ಶ್ರುತಿ ಅಂತ ಅಂದ್ಬಿಟ್ಟು ಓನರ್ ಏನಿದ್ದಾರೆ ಅವ್ರು ಫೋನ್ ಮಾಡಿ ಅವಶ್ಯಕತೆ ಇರೋರಿಗೆ ತಲುಪಲಿ, ನೀವು ಹೇಳೋದಿದ್ರೆ ಹೇಳಿ ಮೇಡಮ್ ಅಂತಂದರು. ಸೊ ನಿಮ್ಗೆ ಯಾರಿಗೆ ಅವಶ್ಯಕತೆ ಇದೆ ಕೆಲಸದ್ದು ಅವ್ರು ಮಾತ್ರ ನೀವು ಬಂದು ಜಾಯ್ನ್ ಆಗ್ಬೋದು. ಸಂಬಳ ತಿಳಿಸ್ತೀನಿ. ಮೊದಲನೇದಾಗಿ ಬಂದು ಸಪ್ಲೈಯರ್ಸ್ಗೆ ಬಾಯ್ಸ್ 3 ಜನ ಬೇಕಾಗಿದ್ದಾರೆ. ಇವರಿಗೆ ಬಂದು ಸಂಬಳ 15,000 ರೂಪಾಯಿ ಇರುತ್ತೆ. ಇನ್ನು ಕಾಂಟಿನೆಂಟಲ್ ಶೆಫ್ ಏನು ಕಾಮಿ 2 ಲೆವೆಲ್ ಅಂತ ಏನು ಹೇಳಿದೆ, ಅವರಿಗೆ ಸಂಬಳ ಬಂದು 18,000 ರೂಪಾಯಿ ಇರುತ್ತೆ. ಇನ್ನು ಕಿಚನ್ ಹೆಲ್ಪರು, ಅಡುಗೆ ಮನೆ ಸಹಾಯಕರು ಏನಿರ್ತಾರೆ, ಆ ಒಂದು ಸಹಾಯಕರು 2 ಬೇಕಾಗಿದ್ದಾರೆ. ಅವರಿಗೆ ಸಂಬಳ ಬಂದು 12,000ದಿಂದ 15,000 ರೂಪಾಯಿ. ಎಕ್ಸ್ಪೀರಿಯನ್ಸ್ ಇದ್ದರೆ 15,000 ಡೈರೆಕ್ಟ್ ಕೊಡ್ತಾರೆ, ಇಲ್ಲಾಂದರೆ 12,000 ರೂಪಾಯಿಂದ 15,000 ರೂಪಾಯಿವರೆಗೆ ಕೊಡ್ತಾರೆ. ಇದರ ಜೊತೆಗೆ ಪಿಜ್ಜಾ ಮಾಸ್ಟರ್ ಏನು CDP ಲೆವೆಲ್ ಅಂತ ಹೇಳಿದೆ, ಅವರಿಗೆ ಸಂಬಳ ಬಂದು 35,000 ರೂಪಾಯಿಂದ 40,000 ರೂಪಾಯಿವರೆಗೂ ಅವರಿಗೆ ಸಂಬಳ ಇರುತ್ತೆ. ಸೊ ಎಲ್ಲರಿಗೂ ಕೂಡ ಅಕಾಮಡೇಷನ್ನು, ಫುಡ್ಡು ಎಲ್ಲವೂ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ. ಅಥವಾ ನಾವು ಇಲ್ಲ ಮೈಸೂರವರೇ ಇದ್ದೀವಿ, ನಾವು ಲೋಕಲ್ಲು, ನಾವು ಮನೆಯಿಂದನೇ ಓಡಾಡ್ತೀವಿ ಅಂದರೆ ಅದು ಕೂಡ ಏನೂ ತೊಂದರೆ ಇಲ್ಲ ನಮಗೆ ಅಕಾಮಡೇಷನ್ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಬೇಕು, ಊಟ ಬೇಕು ಅಂದರೆ ಖಂಡಿತವಾಗ್ಲೂ ಇವರು ಎಲ್ಲವನ್ನ ಕೂಡ ಪ್ರೊವೈಡ್ ಮಾಡ್ತಾರಂತೆ. ಸೊ 170 ವರ್ಷಗಳಿಗೂ ಹಳೆಯದಾದ ಬಿಲ್ಡಿಂಗಲ್ಲಿ ಈ ಒಂದು ಕೆಫೆ ರನ್ ಆಗ್ತಾ ಇದೆ. ಈ ಒಂದು ಕೆಫೆಗೆ ಇದಿಷ್ಟು ಜನ ಬೇಕಾಗಿದ್ದಾರೆ. ಸೊ ಅವಶ್ಯಕತೆ ಇರೋರು, ಆಸಕ್ತಿ ಇರೋರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತೊಗೋಬೋದು. ಸೊ ಆಸಕ್ತಿ ಇರೋರು, ಅವಶ್ಯಕತೆ ಇರೋರು ನೀವು ಈ ಒಂದು ಕೆಲಸಕ್ಕೆ ಸೇರ್ಕೋಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಮುಂದೊಂದು ದಿನ ಈ ಒಂದು ಮನೆಯ ಹೋಮ್ ಟೂರನ್ನು ಕೂಡ ಮಾಡ್ತೀನಿ, ಅಂದರೆ ಕೆಫೆ ಟೂರನ್ನು ಕೂಡ ಮಾಡ್ತೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಯಾರಿಗಾದರೂ ಉಪಯೋಗ ಆಗ್ಬೋದು, ಶೇರ್ ಮಾಡೋದಿದ್ರೆ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.